ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಗುರುವಾರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಫ್ರೆಶ್ ಅಪ್ ಆಗಿದ್ದೀನಿ, ಇವಾಗ ಓಡಬೇಕು. ಆ್ಯಂಡ್ ಈ ವಿಡಿಯೋನ ನಾನು ಸಾಟರ್ಡೆ ಅಪ್ಲೋಡ್ ಮಾಡ್ತೀನಿ. ನನ್ನ ಫ್ರೆಂಡ್ ಇಂದಿನ ಮನೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಎಲ್ರಿಗೂ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ನಮ್ಮ ಮನೆ ಆಷಾಢ ಶುಕ್ರವಾರದಲ್ಲೇ ಮಾಡಿಬಿಟ್ವಿ. ಸೊ ಅವಳು ಏನೇನು ಪ್ರಿಪ್ರೇಷನ್ ಮಾಡ್ಕೊತಾಳೆ, ಅವಳು ಯಾವ ಥರ ದೇವ್ರು ಕೂರಿಸ್ತಾಳೆ ಅಂತ ತೋರಿಸ್ತೀನಿ. ಆ್ಯಂಡ್ ಅವಳು ಹೊಸ ಮನೆಗೆ ಹೋಗಿದ್ದಾಳೆ, ಆ ಮನೆಯೂ ಕೂಡ ತೋರಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಲೇಟ್ ಮಾಡೋದು ನೀನು ಯಾವಾಗಲೂ ಇದೆ ಅಲ್ಲ. ಗೆ ರೇಡಿಯೋ ಮೈದಾನದಲ್ಲಿ ಫಂಕ್ಷನ್ ನಡೀತೈತೆ. ದೇವಸ್ಥಾನದಲ್ಲಿ ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಗೋಲ್ಕ ಹೊಡೆದಿರೋ ದುಡ್ಡೆಲ್ಲ ನನ್ನ ಮಗ ಎತ್ತು ವಾಪಸ್ ಗೋಲ್ಕಕ್ಕೆ ಹಾಕ್ತವನೆ. ಹಾಗೆ ಇವಾಗ ಡೆಕೋರೇಷನ್ಗೆ ಪ್ರಿಪ್ರೇಷನ್ ನಡೀತಿದೆ. ಎಲ್ಲ ಮಾಡ್ಕೋಗಿ ಶಾಪಿಂಗ್ ಮಾಡ್ಕೊಬಂದಾಯಿತು ಗೈಸ್. ಇವಾಗ ದೇವ್ರು ಕೂರ್ಸೋಕ್ಕೆ ಹಾಲಲ್ಲಿ ಡೆಕೋರೇಷನ್ ಮಾಡ್ತಿದ್ದಾರೆ. ಹೇಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಮತ್ತೆ ಮತ್ತೆ ಜ್ವರ ಬರ್ತಾ ಇದೆ, ಟಾನಿಕ್ ಹಾಕ್ಬೇಕು. ಹೋಗಲ್ಲ ಮನೆ. ಹ್ಞೂ ಅಂತೆ. ಗುಡ್ಡು ಏನು ಮಾಡ್ತಾ ಇದ್ದಿ? ಕೊಡಿ ಕಬ್ಣಗಳು ಕೊಡಿ ಡೆಕೋರೇಷನ್ ಮಾಡೋಕ್ಕೆ ಅಂತ. ಕಬ್ಣ ಅಲ್ಲದೇನು ತಂತಿ. ಅವಣ್ಣನೇ ಶಾಕ್ ಐತೈತೆ. ಸರಿಯಾಗಿದೆ. ಸ್ಕೂಲು ಬೇಡ ಏನು ಬೇಡ, ನಿನ್ನ ಇಲ್ಲಿಗೆ ಡೈರೆಕ್ಟ್ ಹಾಕದೆ. ಈಗ ನಾಳೆ ಹಬ್ಬಕ್ಕೆ ಎಷ್ಟೊಂದು ರಶ್ ಇದೆ ಅಂತ. ರೋಡು ಬಜಾರ್ ರೋಡು ಏನು ಇಷ್ಟೊಂದು ಕ್ರೌಡ್ ಐತೆ ಯಪ್ಪ. ಅಲ್ಲಿ ಪೊಲೀಸ್ ಬ್ಯಾರಿಕೇಡ್ ಹಾಕ್ಬಿಟ್ಟವ್ರೆ. ಓ ಇವತ್ತು ಫಂಕ್ಷನ್ ಬೇರೆ ಅಲ್ವಾ, ಕ್ರೌಡ್ ಐತೆ. ನಾವು ಗಾಡಿನ ನಿಲ್ಲಿಸ್ಬಿಟ್ಟು ಎಷ್ಟೊಂದು ರಶ್ ಐತೆ ನೋಡಿ ಗೈಸ್. ಇಂಡಿಪೆಂಡೆನ್ಸ್ ಡೇ ಗೈಸ್, ರೇಡಿಯೋ ಮೈದಾನದಲ್ಲಿ ಫಂಕ್ಷನ್ ನಡೀತೈತೆ. ಬಟ್ ನಾವೀಗ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಆಲ್ರೆಡಿ ಟೈಮ್ ಆಗ್ಬಿಡೈತೆ. ಇನ್ನೂ ಶಾಪಿಂಗ್ ಮಾಡೋದು ತುಂಬ ಇದೆ. ಸೊ ಇವಾಗ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ಬೇಕು. ಅವ್ರು ಇನ್ನೂ ಮಧ್ಯಾಹ್ನದಿಂದ ಊಟ ಮಾಡಿಲ್ಲ. ಸೊ ಚಕ್ಲಿ ತಿನ್ನಮ್ಮ. ಬೇಕ್ರಿಗೆ ಬಂದಿದ್ದೀವಿ ಗೈ, ಸುಸ್ತಾಗ್ಬಿಟ್ಟು ತಿನ್ನೋಕ್ಕೆ. ಇವರಿಬ್ರಂತೂ ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ. ಅಟ್ಲೀಸ್ಟ್ ನಾನು ಊಟ ಆದರೂ ಮಾಡಿದ್ದೀನಿ. ಇಲ್ಲಿಂದ ತಿನ್ಕೊಂಡು ಇವಾಗ ಮನೆಗೆ ಹೋಗೋದು. ಅವರಿಬ್ಬರು ಮಧ್ಯಾಹ್ನದಿಂದ ಏನೂ ತಿಂದಿರಲಿಲ್ಲ. ಹಾಗಾಗಿ ಅವರು ಬ್ರೆಡ್ಡು ಟೋಸ್ಟ್ ತೊಗೊಂಡ್ರು. ಆಮೇಲೆ ನನಗೆ ರೇಗಿಸ್ತಾಯಿದ್ರು, ಯೂಟ್ಯೂಬ್ ವೀಡಿಯೋ ಮಾಡ್ತಾಳೆ ಅಂತ ಅಲ್ಲಿ ಬೇಕ್ರಿಲವ್ರವ್ರಿಗೆಲ್ಲ ಹೇಳ್ತಾಯಿದ್ರು. ಹಾಗೆ ಗುಡ್ಡು ನನಗೆ ಅವ್ನ ಕೈಲಿದ್ದು ಚಕ್ಲಿನ ತಿನ್ನಿಸ್ತಾ ಇದ್ದ. ಅವ್ನು ತಿನ್ನು ಅಂದರೆ ತಿಂತಿರಲಿಲ್ಲ. ನೋಡಿ ಸಾಕು. ಬೇಕ್ರಿಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಏನೋ ಮಾಡಿದ್ರು, ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ನಮ್ಮ ಅಣ್ಣ ನೋಡಿದ್ರೆ ರೇಗಿಸ್ತಾರೆ ಅಂದ್ಬಿಟ್ಟು ನಾನು ಸ್ಲೋ ಮಾತಲ್ಲಿ ಹೇಳ್ತಾ ಇದ್ದ ಡೆಕೋರೇಷನ್ ಆಗ್ತಿದೆ ನೋಡಿ ಅಂತ. ನಮ್ಮ ಅಣ್ಣ ಕೊನೆಗೂ ತಿರುಗ್ಬಿಟ್ಟು ನೋಡಿಬಿಟ್ರು. ಆಮೇಲಿಂದ ಅವ್ರು ನೋಡಿದ್ರಲ್ಲ ಅಂತ ನಾನು ನೆಕ್ಸ್ಟ್ ವೀಡಿಯೋನ ವಾಯ್ಸಿಂದ ಜೋರಾಗೆ ಮಾಡಿದೆ. ಫೈನಲಿ ಈ ಥರ ರೆಡಿಯಾಗಿದೆ ಗೈಸ್. ಇದನ್ನು ಡೆಕೋರೇಟ್ ಮಾಡಿರೋದು ನಮ್ಮ ಅಣ್ಣನೇ. ನಮ್ಮ ಅಣ್ಣದು ಸಾರಥಿ ಇವೆಂಟ್ಸ್ ಅಂತ ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಫಾಲೋ ಮಾಡಿ ಆ್ಯಂಡ್ ಕಾಂಟ್ಯಾಕ್ಟ್ ಮಾಡಿ. ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ನಿನ್ನೆ ನೈಟು ಲೇಟಾಗೋಯ್ತು. ಹಿಂದಿನ ಮನೆಯಿಂದ ಬಂದಿದ್ದೆ 10:30ಗೆ ಬಂದು ಟಯರ್ಡ್ ಆಗಿತ್ತು, ಮಲ್ಕೊಂಬಿಟ್ಟೆ. ಆ್ಯಂಡ್ ಇವಾಗ ಹೋಗ್ಬೇಕು. ಅವಳು ಆಲ್ರೆಡಿ ದೇವ್ರಿಗೆಲ್ಲ ರೆಡಿ ಮಾಡಿದ್ದಾಳೆ. ನಾನು ಸ್ಯಾರಿ ಹಾಕ್ಕೊಬೇಕು ಅಂತ ಅಂದ್ಕೊಂಡು ನಾನು ನೋಡಿದ್ರೆ ಬ್ಲೌಸೇ ರೆಡಿ ಆಗಿಲ್ಲ. ಹಂಗಾಗಿ ನಾನು ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ಅವ್ರ ಮನೆಗೆ ಹೋಗ್ತೀನಿ. ಅವಳು ದೇವ್ರು ಹೆಂಗೆ ಕೂರ್ತಿದ್ದಾಳೆ ಅಂತ ತೋರಿಸ್ತೀನಿ, ಬನ್ನಿ. ಎಸ್ ಗೈಸ್, ನಾನು ಫೈನಲ್ ಈ ಥರ ರೆಡಿ ಆಗಿದ್ದೀನಿ. ಇವಾಗ ವಿನ್ಯ ಮನೆಗೆ ಹೋಗ್ತಿದ್ದೀನಿ. ಅಲ್ಲೋಗಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಕೊನೆವರೆಗೂ ನೋಡಿ ಗೈಸ್. ವಿನ್ಯ ಒಬ್ಬಳೇ ಎಷ್ಟು ಚೆನ್ನಾಗಿ ರೆಡಿ ಮಾಡೋಳೆ ಅಂತ ನಂಬ್ತೀರಾ? ಇದನ್ನ ನಮ್ಮ ಅಣ್ಣ ರೆಡಿ ಮಾಡಿರೋದು. ಇನ್ನೂ ನಾವು ಕಳಶ ಕೂರಿಸಿಲ್ಲ, ಈಗ ರೆಡಿ ಆಗಿದೆ. ಕಳಶ ಕೂರಿಸ್ಬೇಕಿನ್ನು. ತುಂಬ ಒಂದೊಂದಾಗಿ ರೆಡಿ ಮಾಡ್ತಾಯಿದ್ದೀವಿ ಗೈಸ್. ಗುಡ್ಡು ಮಲಿಕಳ ಗಂಟೆ ಯಾವ ಕೆಲಸನೂ ಆಗಿಲ್ಲ. ಈಗ ನಾವು ಮಲಗಿಸ್ಬಿಟ್ಟು ಫುಲ್ ರೆಡಿ ಮಾಡಿ ಆಮೇಲಿಂದ ವಿಡಿಯೋ ಮಾಡ್ತೀನಿ. ಎಲ್ಲ ನಾನೇ ಹೇಳ್ಕೊಡ್ತಾಯಿದ್ದೀನಿ. ಫೈನಲ್ಲಿ ಈ ಥರ ರೆಡಿಯಾಗಿದೆ. ಇನ್ನೂ ಪೂಜೆ ಮಾಡಬೇಕು. ಪೂಜೆ ಮಾಡಿಲ್ಲ, ಪೂಜೆ ಮಾಡಬೇಕು. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ರೆಡಿ ಆದಮೇಲೆ ಪೂಜೆ ಮಾಡಬೇಕು. ಫೈನಲಿ ಪೂಜೆ ಆಯಿತು ಗೈಸ್. ನೋಡಿ ಈ ಥರ ಕೂರಿಸಿದ್ದೀವಿ.
ತಟ್ಟೆ ತುಂಬವಳೆ ಈ ಥರ. ಪುಳಿಯೋಗರೆ ಇಲ್ಲಿ ನನ್ನ ಫಿನಿಶಿಂಗ್ ಈ ಥರ ಇದೆ. ಅಣ್ಣ ಡೆಕೋರೇಷನ್ ಮಾಡಿರೋದು. ಪೂಜೆ ಅಂತೂ ಆಯಿತು ಗೈಸ್. ಇನ್ನು ತಿಂದಿಲ್ಲ, ಟೈಮ್ ಆಲ್ರೆಡಿ ತುಂಬ ಹೋಗಿದೆ. ಇವಾಗ ತಿಂಡಿ ತಿನ್ಕೊಂಡು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಲಾಗ್ನ ನೋಡ್ತಾ ಇರಿ. ಡೆಕೋರೇಷನ್ ಮತ್ತು ದೇವ್ರು ಕೂರಿಸಿರೋದು ಚೆನ್ನಾಗಿದೆಯಾ ಗೈಸ್ ಕಮೆಂಟ್ ಮಾಡಿ. ಈ ಬಿಸಿಲಿಗೆ ಗ್ರ್ಯಾಂಡಸ್ ಹವಾಸ ಅಲ್ಲ ಗೈಸ್. ಯಪ್ಪ ಫೋಟೋ ತೊಗೋಬೇಕು ಅಂದ್ಕೊಂಡೆ, ರೀಲ್ಸ್ ಮಾಡ್ಬೇಕು ಅಂದ್ಕೊಂಡೆ, ಏನೂ ಮಾಡಲಿಲ್ಲ. ಈಗ ಡ್ರೆಸ್ನ ಬಿಚ್ಚಾಕ್ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ವಿಂಧ್ಯ ಹೊಸ ಮನೆಗೆ ಬಂದಿದ್ದಾಳೆ ಅಂತ ಹೇಳಿದ್ನಲ್ಲ, ಮನೇನ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ನೋಡಿ. ನನಗಂತೂ ಸಖತ್ ಇಷ್ಟ ಆಯಿತು. ವಿಂಧ್ಯ ಬಂದಿರೋದಿದೆ ಮನೆ ಗೈಸ್, ಡ್ಯೂಪ್ಲೆಕ್ಸ್ ಮನೆ. ಗುಡ್ಡು ಅಳ್ಬೇಡ ಪಾಪು ಇದ್ದಾನೆ ಅಲ್ವಾ, ಸೊ ಮನೆ ಸ್ವಲ್ಪ ಹರಿಕೊಂಡಾಗಿರುತ್ತೆ, ಬೇಜಾರು ಮಾಡ್ಕೊಬಿಡಿ. ಆ್ಯಕ್ಚುಲಿ ಇದು ಫ್ರಂಟ್ ಅಲ್ಲ, ಆ ಕಡೆ ಫ್ರಂಟ್ ಡೋರ್ ಇರೋದು, ರೋಡ್ ಸೈಡ್ಗೆ ಅಂತ ಒಂದು ಡೋರ್ ಇದೆ. ವಾಶ್ರೂಮ್ ಇದು ಫಸ್ಟ್ ಎಂಟ್ರೆನ್ಸಲ್ಲೇ ವಾಶ್ರೂಮ್. ಆಮೇಲಿಂದ ಈ ಕಡೆ ಬಂದರೆ ಒಂದು ರೂಮ್ ಇದೆ, ಅದು ಓಪನ್ ಇಲ್ಲ. ಇದು ಕಿಚನ್ ನೋಡಿ, ಎಷ್ಟೊಂದು ಕೆಲಸ ಮಾಡ್ತಾಳೆ ಪಾಪ. ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಕ್ಕೆ ಕೆಲಸ ಮಾಡ್ತಾಳೆ. ಇಲ್ಲಿ ಹಾಲಲ್ಲಿ ಫಿಶ್ ಅಕ್ವೇರಿಯಂ ಇದೆ, ಮತ್ತು ಇಲ್ಲೊಂದು ದೇವ್ರ ಮನೆ ಐತೆ, ಬಟ್ ಇದನ್ನು ಯೂಸ್ ಮಾಡಲ್ಲ ಇವಳು. ದೇವ್ರ ಮನೆ ಪಕ್ಕ ಒಂದು ವಾರ್ಡ್ರೋಬ್ ಇದೆ. ಕೂಲರು ಯೂಸ್ ಇಲ್ಲ, ಅಂದರೆ ವರ್ಕ್ ಆಗುತ್ತೆ, ಯೂಸ್ ಮಾಡಲ್ಲ. ಯಾಕಮ್ಮ ಬಾ ಆಚೆ ಕರ್ಕೊಂಡು ಹೋಗ್ತೀನಿ ಕೂಡ. ಇವ್ರ ಮನೆ ಫ್ರಿಜ್ ನೋಡೋಕ್ಕೆ ಆಸೆ. ಸ್ವೀಟ್ಸ್ ಇದ್ದಂಗೆ ಇರುತ್ತೆ. ಆಲ್ರೆಡಿ ಏನೋ ಸ್ವೀಟ್ಸ್ ಐತೆ, ನೋಡಿಲ್ಲ ಯಾರ್ದು, ಏನೋ ಸ್ವೀಟ್ಸ್ ಬೇರೆ. ಇದು ಫ್ರಂಟ್ ಆ್ಯಕ್ಚುಲಿ, ಬಟ್ ಓಪನ್ ಮಾಡಲ್ಲ. ಇಲ್ಲ ಗುಡ್ಡು ಸೈಕಲ್ ಇದೆ. ಈ ಜೀಪು 14,000 ಕೊಟ್ಟು ತಂದಿರೋದು. 2 ಸಲನೋ 3 ಸಲನೋ ಓಡಿಸಿರ್ಬೋದು ಅಷ್ಟೇ. ಮೂಲೆಯಲ್ಲೇ ಇದೆ. ಮಗ್ರೆ ಬಾ ಮೇಲೋಗೋಣ. ಮೇಲೋಗೋದು ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಡಾಲ್ ಇದೆ, ಇಲ್ಲೊಂದು ಮಂಕಿ ಇದೆ. ಇದು ನೋಡಿ ಗೈಸ್ ಹಂಗೆ ಕ್ವಾಟ್ಲೆ ಏನೈತೆ ಅಂತ. ಈ ಥರ ಸೌಂಡ್ ಮಾಡುತ್ತೆ. ಇದು ಆ್ಯಕ್ಚುಲಿ ಟಿ ವಿ ಇರೋದು. ಇವಾಗ ದೇವ್ರು ಕೂರಿಸಿದ್ದೀವಲ್ಲ, ಸೊ ದೇವ್ರನ್ನ ಒಂದ್ಸಲ ನೋಡ್ಕೊಂಬಿಡಿ. ದೇವರು ಇದು ಹಾಲಲ್ಲಿ ಕೂರಿಸಿದ್ದು ಮೇಲ್ಗಡೆ ಫ್ಲೋರಲ್ಲಿ. ನಮ್ಮ ಗುಡ್ಡು ಅಳ್ತವನೆ. ಇಲ್ಲೂ ಒಂದು ಬೀರಿಕ್ಕಿದ್ದಾಳೆ. ಈ ಮನೇಲಿ ಸಿಕ್ಕಾಪಟ್ಟೆ ವಾರ್ಡ್ರೋಬ್ ಐತೆ, ತೋರಿಸ್ತೀನಿ. ಇಲ್ಲೊಂದು ದೇವ್ರ ಮನೆ. ಆ್ಯಕ್ಚುಲಿ ಈ ದೇವ್ರ ಮನೆನ ವಿಂಡು ಯೂಸ್ ಮಾಡ್ತಾಳೆ. ಇಲ್ಲಿ ಬಾಸ್ ಫೋಟೋ ಇದೆ, ಆಂಜನೇಯ ಸ್ವಾಮಿ. ಆಮೇಲಿಂದ ಇದು ಮೇಲ್ಗಡೆ ಹೋಗೋದು. ಅಲ್ಲಿಂದ ದೇವ್ರ ಮನೆ ಆದಮೇಲೆ ಇಲ್ಲೊಂದು ಸಿಂಗಲ್ ರೂಮ್ ಇದೆ. ರೂಮು ವಾರ್ಡ್ರೋಬು. ಇಲ್ಲೂ ಬಟ್ಟೆಗಳು ಇಟ್ಕೊಂಡಿದ್ದಾಳೆ. ಇಲ್ಲಿ ಪಾಪು ಬಟ್ಟೆಗಳಿದೆ. ಡ್ರೆಸ್ಸಿಂಗ್ ಟೇಬಲ್ ಚೆನ್ನಾಗಿದೆ. ಮನೆ ಮಾತ್ರ ಸೂಪರಾಗಿದೆ. ಇಲ್ದಿ ದೇವ್ರದ್ದೇನೇನೋ ಐಟಮ್ ಇಟ್ಟಿದ್ದಾಳೆ. ಇಲ್ಲೂ ಒಂದು ಸೈಕಲ್ಲು. ಇವನು ಆಟ ಸಾಮಾನಿಗೆ ಬೇಕು ಒಂದು ರೂಮು. ಆ್ಯಂಡ್ ಇಲ್ಲೇ ಮೇಲ್ಗಡೆನೂ ಒಂದು ವಾಶ್ರೂಮ್ ಇದೆ. ಆಮೇಲೆ ಬಾಲ್ಕನಿ ಗೈಸ್, ನಂಗೆ ಸಖತ್ ಇಷ್ಟ ಈ ಪ್ಲೇಸು. ಬಾಲ್ಕನಿ. ದೆನ್ ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಇದೆ. ಹೋದ್ರೆ ಡ್ಯೂಪ್ಲೆಕ್ಸ್ ಅಂತೀವಿ, 10 ವರ್ಷದಲ್ಲಿ ಸುಸ್ತಾಗೋಗುತ್ತೆ. ನಮ್ಮ ಗುಡ್ಡು ಆಟ ಆಡ್ತಾವನು ಇಲ್ಲಿ. ಟೆರೆಸ್ ಮೇಲೆ ಒಂದು ರೂಮ್. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾಳೆ. ಇಲ್ಲೂ ವಾರ್ಡ್ರೋಬ್ ಇದೆ, ಯೂಸ್ ಏನಿಲ್ಲ ಇದು ಆ್ಯಕ್ಚುಲಿ. ಖಾಲಿ ವಾರ್ಡ್ರೋಬು. ಮೇಲೆಲ್ಲ ಇದೆ.
ಟೆರೆಸ್ ಅಂದರೆ ಇಲ್ಲಿಂದ ಬಾಸ್ ಟೆಂಪಲ್ ಕಾಣಿಸುತ್ತೆ. ಗುಡ್ಡು ಬಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಮರ ಆಗ್ಬಿಟ್ಟಿದೆ, ಕಾಣಿಸುತ್ತಾ ಇಲ್ವಾ? ಜಸ್ಟ್ ಇಲ್ಲಿ ಸೋಲಾರ್ ಇದೆ, ಮೇಲ್ಗಡೆ ಟ್ಯಾಂಕ್ ಇದೆ. ಇಷ್ಟೇ. ಆಲ್ಕೀರ್ ಮಾಡ್ತಾವಳೆ ವಿಂಧ್ಯ. ಡ್ರೈ ಫ್ರೂಟ್ಸ್ ನೋಡಮ್ಮ. ಓಯ್ ಅಳ್ತಾ ಇದೆಯಾ ಅಂತ, ಅಳ್ತವನೆ ಅಂತ ಕಾರಲ್ಲಿ ಕೂರಿಸ್ಬೇಕಷ್ಟೇ, ಇನ್ನೇನಕ್ಕೂ ಪ್ರಯೋಜನ ಇಲ್ಲ ಕಾರು. ಬಿಸಿ ಆಲ್ಕೀರ್ ಮಾಡಿ ತಿನ್ನಕ್ಕೆ ಕೊಟ್ಟವಳೆ ನೋಡಿ ನನಗೆ ಅಂತ ಅಂದ್ಕೊಂಡ್ರೆ, ನಾನು ಹಂಗೆ ಅಂದ್ಕೊಂಡೆ. ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಬಾ ಅಂತ ಹೇಳಿದ್ರು. ಪ್ಯಾಚಪ್ ಆಯ್ತು. ಬಂದೆ ಅಮ್ಮ, ಅಳ್ತವನೆ ನನ್ನ ಮೇಲೆ ಬಂದೆ ಅಂತ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್ ಬಾಯ್.